ಎಲ್ಲರಿಗೂ ನಮಸ್ಕಾರ. ಇವತ್ತು ಏನೇನು ಬೆಳವಣಿಗೆ ಆಯಿತು, ಸಮೀರ್ ಅವ್ರ ಮೇಲೆ ಏನು ಮೊನ್ನೆ FIR ಆಗಿತ್ತು ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ. ಸ್ವಯಂ ಪ್ರೇರಿತ ದೂರು ದಾಖಲಾಗಿತ್ತು. ಅದರ ಕುರಿತಾಗಿ ನಿನ್ನೆಯಿಂದ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಅಂಥೇಳಿ ಏನೋ ಒಂದು ಹರಸಾಹಸವನ್ನು ಪಡ್ತಾ ಇದ್ರು. ಅದಕ್ಕೆ ಈಗ ಒಂದು ತಾತ್ಕಾಲಿಕ ತಡೆ ನಮಗೆ ಸಿಕ್ಕಿದೆ. ಏನೇನು ಬೆಳವಣಿಗೆ ಆಯಿತು ಅಂತ ಹೇಳೋದು ನನ್ನ ಒಂದು ಪರಿಪಾಠ. ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಂದ ಯಾವುದನ್ನು ಕೂಡ ನಾವು ಮುಚ್ಚುಮರೆ ಮಾಡಬಾರ್ದು. ಇದು ಒಂದು ಸಾಮಾಜಿಕ ಹೋರಾಟದ ರೂಪ ತಳೆದಿದೆ. ಇಟ್ಸ್ ಅ ಮಾಸ್ ಮೂಮೆಂಟ್. ಹೀಗಾಗಿ ಪ್ರತಿಯೊಂದು ಘಟ್ಟದಲ್ಲಿ ಏನೇನಾಯಿತು ಅನ್ನೋದನ್ನ ಒಂದು ದಾಖಲೀಕರಣ ಮಾಡೋದು ನಮ್ಮ ಕೆಲಸ. ಹೀಗಾಗಿ ಇವತ್ತು ಬೆಳಗ್ಗೆಯಿಂದ ಏನೇನು ಆಯಿತು ಅಂತ ಹೇಳಿದ್ರೆ, ಬಳ್ಳಾರಿ ಯಂತ್ರ ಏನು ನಿನ್ನೆ ಪೊಲೀಸ್ ಅಧಿಕಾರಿಗಳು ನೋಟಿಸನ್ನ ಕೊಟ್ಟು ಹೋಗಿದ್ರು, ಅವರು ಬಳ್ಳಾರಿಗೆ ಹೋಗಿರಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿನೇ ಇದ್ರು. ಏನಾದರೂ ಮಾಡಿ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ರು. ಆ ಥರ ಒಂದು ಪಣ ಇತ್ತು. ಇಲ್ಲಿ ನಾನು ಪೊಲೀಸರಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಟೀಕೆ ಮಾಡ್ತಾ ಇಲ್ಲ. ಆದರೆ ಅವ್ರ ಮೇಲಿರುವಂತಹ ಯಾರ್ಯಾರು ಪ್ರಭಾವಿ ರಾಜಕಾರಣಿಗಳು, ಆ ಪ್ರಭಾವಿ ರಾಜಕಾರಣಿಗಳನ್ನ ಸಾಕ್ತಾ ಇರುವಂತಹ ನಕಲಿ ದೇವಮಾನವ, ಅವರಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಸಮೀರ್ ಅವ್ರನ್ನ ನಾವು ಎಲ್ಲೂ ಕೂಡ ಏನು ಎಕ್ಸ್ಪೋಸ್ ಆಗಕ್ಕೆ ಬಿಟ್ಟಿರಲಿಲ್ಲ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾನೆ ಹೋದ್ವಿ. ಬೆಳಗ್ಗೆ ಹತ್ತತ್ರ ಒಂದು 11 ಗಂಟೆಗೆ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪೆಟಿಷನ್ ಹೈಕೋರ್ಟ್ನಲ್ಲಿ, ಹೈಕೋರ್ಟ್ ಹಾಲ್ ನಂಬರ್ 21ನಲ್ಲಿ ಅಡ್ವೊಕೇಟ್, ಹಿರಿಯ ನ್ಯಾಯವಾದಿ ಅಡ್ವೊಕೇಟ್ KV ಧನಂಜಯ್ ಅವರ ಕಚೇರಿಯಿಂದ ಅವರ ಸಿಬ್ಬಂದಿಗಳು, ನಮ್ಮ ಯಂಗ್ ಟರ್ಕ್ಸ್ ಅಂತ ಹೇಳ್ಬೋದು, ನಿನ್ನೆ ಇಡೀ ರಾತ್ರಿ ಯಾರು ಕೂಡ ಮಲಗದೆ ಏನೇನೋ ಒಂದು ಡ್ರಾಫ್ಟ್ ಮಾಡಿ 11 ಗಂಟೆಗೆ ಆ ನೋಟಿಸಿಗೆ ಮತ್ತು FIRಗೆ ತಡೆಯಾಜ್ಞೆ ನೀಡುವಂತ ಅದೇನೊಂದು ಪೆಟಿಷನ್ ಅನ್ನ ರೆಡಿ ಮಾಡಿದ್ರು. ಒಂದು ಕಡೆ ಇಲ್ಲಿ ಇದನ್ನಾಗ್ತಾ ಇತ್ತು, ಏನೋ ಕೋರ್ಟ್ನಲ್ಲಿ ಮಧ್ಯಾಹ್ನ 2:30 ಕೊಟ್ಟರು, 2:30 ಆದ ನಂತರ 3:30 ಆಯ್ತು, 3:30 ಆದ ನಂತರ 4 ಗಂಟೆ ಆಯ್ತು. ಅಂದ್ರೆ ಅದ್ರದ್ದು ಕೋರ್ಟಿನ ಪ್ರೊಸೀಜರ್ ಇರ್ತದೆ. ಆದ್ರೆ ಈ ಕಡೆ ಬಳ್ಳಾರಿ ಅಂತ ಪೊಲೀಸರು ಕೂಡ ನಮಗೆ ಫೋನ್ ಮಾಡ್ತಾ ಇದ್ರು, ಬನ್ನಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ನನ್ನ ಒಂದು ಥ್ರೆಟ್ ಪರ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ನಮಗೆ ಬಂದಂತ ಒಂದು ಖಚಿತ ಮಾಹಿತಿ ಅಂತ ಹೇಳಿದ್ರೆ, ಅಲ್ಲಿ 100ಕ್ಕೆ 100 ಅವ್ರನ್ನ ಅರೆಸ್ಟ್ ಮಾಡುವಂತ ಎಲ್ಲಾ ತಯಾರಿನೂ ಕೂಡ ಆಗಿತ್ತು. ಏನಂತ ಹೇಳಿದ್ರೆ, ಇದರಲ್ಲಿ ಇದ್ದಂತಹ ಒಂದು ಕುತಂತ್ರ ಏನಂತ ಹೇಳಿದ್ರೆ, ಸಮೀರ್ ಅವ್ರನ್ನ ಬಳ್ಳಾರಿಯಲ್ಲಿ ಅಥವಾ ನಡುವೆ ರಸ್ತೆಯಲ್ಲಿ ಅರೆಸ್ಟ್ ಮಾಡಿಬಿಟ್ರೆ ಸಹಜವಾಗಿ ಅಲ್ಪಸಂಖ್ಯಾತರು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಅವ್ರದ್ದು. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಸಮೀರ್ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಇಡೀ ಎಲ್ಲಾ ಸಮಾಜದವರು ಕೂಡ, ಇಡೀ ಮಾನವ ಸಮಾಜ ಎದ್ದು ನಿಲ್ತದೆ ಅನ್ನುವಂತಹ ಅರಿವು ಅವ್ರಿಗಿಲ್ಲ. ಒಂದು ಭ್ರಮೆ ಇತ್ತು ಅವ್ರಿಗೆ. ಆ ನಂತರ ಇದು ಅಗೇನ್ಸ್ಟ್ ಹಿಂದೂ ಮುಸ್ಲಿಂ ಈ ರೀತಿಯಾದಂತಹ ಒಂದು ಕೋಮು ದಳ್ಳೂರಿಯನ್ನ ಸೃಷ್ಟಿ ಮಾಡುವಂತಹ ಒಂದು ಷಡ್ಯಂತ್ರ ನಡೀತಿತ್ತು. ಅದು ನಮ್ಮ ಗಮನಕ್ಕೆ ಬಂತು, ಖಚಿತ ಮಾಹಿತಿಗಳು ಕೂಡ ಬಂದವು. ಹೀಗಾಗಿ ನಾವೇನ್ ಮಾಡ್ತಾ ಇದ್ವಿ, ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಪೊಲೀಸ್ ಸಿಬ್ಬಂದಿಗಳಿಗೆ, ನೋಡಿ ಸರ್, ಈ ಅಫೆನ್ಸ್ ಏನು ನೀವು ತೋರಿಸ್ತಾ ಇದ್ದೀರಿ ಸೆಕ್ಷನ್ 299 ನಲ್ಲಿ, ಆ ಅಫೆನ್ಸಿಗೆ ಶಿಕ್ಷೆ ಇರುವುದೇ 3 ವರ್ಷಕ್ಕಿಂತ ಒಳಗಡೆ ಕಡಿಮೆ. ಇವನ್ ದೋ ಇಟ್ ಈಸ್ ನಾನ್ ಬೇಲೇಬಲ್, ವಿದಿನ್ 3 years ಇರುವಂತಹ ಅಫೆನ್ಸ್ ಗಳಿಗೆ, ಅಪರಾಧಗಳಿಗೆ ತಕ್ಷಣನೇ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ನ ಆದೇಶ ಆಗಿದೆ. ಮಧ್ಯಪ್ರದೇಶದಲ್ಲಿ ಇದೇ ರೀತಿ ಈ ಆದೇಶ ಉಲ್ಲಂಘನೆ ಮಾಡಿ ತಕ್ಷಣಕ್ಕೆ ಒಬ್ಬ ಇನೋಸೆಂಟ್ ಸುಮ್ಮನೆ ಅವನ ಮೇಲೆ FIR ಮಾಡಿರ್ತಾರೆ ಹೆದರ್ಸೋದಕ್ಕೆ. FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ SP ಅವರು, ಮಧ್ಯಪ್ರದೇಶ ಜಿಲ್ಲೆಯ SP ಅವರು ತಿಹಾರ್ ಜೈಲ್ನಲ್ಲಿ ಇವತ್ತು ದಿನ ಕಳೀತಾ ಇದ್ದಾರೆ. SP ಅವರು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿದಂತ ಪೊಲೀಸ್ ಸಿಬ್ಬಂದಿಗಳು. ಈ ವಿಷಯವನ್ನ ನಮ್ಮ ಅಡ್ವೊಕೇಟ್ ಅವರು ಕೂಡ ಪೊಲೀಸ್ ಸಿಬ್ಬಂದಿಗಳಿಗೆ ನಿನ್ನೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ರಾತ್ರಿ 10:00ಗೆ ಸರ್ವ್ ಮಾಡಿದ್ದು 10:45ಕ್ಕೆ. ನೋಡಿ, ಪೊಲೀಸ್ ಇಲಾಖೆಯ ವಿರುದ್ಧ ನಾವು ಇಲ್ಲ, ವಿ ಆರ್ ನಾಟ್ ಅಗೇನ್ಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಆದರೆ ಈ ರೀತಿ ಯಾರ್ದೋ ಪ್ರಭಾವದಿಂದ ಈ ರೀತಿ ನೀವು ಕಾನೂನು ಬಾಹಿರವಾಗಿ ನಿಯಮಗಳನ್ನ, ಸರ್ಕ್ಯುಲರ್ಗಳನ್ನ, ಹೈಕೋರ್ಟಿನ ಸರ್ಕ್ಯುಲರ್ಗಳನ್ನ, ಸುಪ್ರೀಂ ಕೋರ್ಟ್ನ ಸರ್ಕ್ಯುಲರ್ಗಳನ್ನ
ನೀವು ಮರೆಮಾಚಿ ಈ ರೀತಿ ಕೆಲಸ ಮಾಡಿದ್ರೆ ನಿಮಗೆ ಕಂಟಕ ಬರುತ್ತೆ ಅಂತ ಹೇಳಿ ಆಗಿತ್ತು. ಆದ್ರೂ ಕೂಡ ಕೇಳ್ತಾ ಇರಲಿಲ್ಲ. ಹಿಂಗಾಗಿ ವಿನಾಕಾರಣ ಇದನ್ನ ಏನೇನೋ ಯಾವ್ದಾದ್ರು ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಅಶಾಂತಿ ನಿರ್ಮಾಣ ಮಾಡುದು ಅಂತ ಹೇಳಿ ಫಸ್ಟ್ ಸಮೀರ್ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದು ನಮ್ ಕೆಲಸ ಆಗಿತ್ತು. ಹೀಗಾಗಿ ಆ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಕೋರ್ಟ್ ಹಾಲ್ ನಂಬರ್ 21 ನಲ್ಲಿ ಜಸ್ಟಿಸ್ ಸಾಹೇಬರು ತುಂಬಾ ಚೆನ್ನಾಗಿ ಒಂದು ಏನೋ ಸೂಚನೆಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ಎಲ್ಲರೂ ಕೂಡ ನೋಡಿ. ನನ್ನ ಈ ಫೇಸ್ಬುಕ್ ನಲ್ಲಿ ನಾನು ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಒಂದು ಎಜುಕೇಶನ್ ಪರ್ಪಸ್ ಅಂತಾನು ಕೂಡ ತಿಳ್ಕೊಳ್ಳಿ. ನೀವು ಕಾನೂನು ವ್ಯವಸ್ಥೆಯಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಮತ್ತೆ ಜನಸಾಮಾನ್ಯರು ಕೂಡಿ ನೋಡಿ ಅದನ್ನ ಅರ್ಥ ಮಾಡ್ಕೋಬೇಕು. ವಿದಿನ್ 3 ವರ್ಷ ಇರುವಂತಹ ಅಫೆನ್ಸ್ ನಲ್ಲಿ ನೋಟಿಸ್ ಅನ್ನ ನೀವು ಕೊಡಬೇಕಾದ್ರೆ ಅಂಡರ್ 35 ನಲ್ಲಿ ನೋಟಿಸ್ ಕೊಡಬೇಕಾದ್ರೆ ಇಟ್ ಶುಡ್ ಬಿ ಅಲಾಂಗ್ ವಿತ್ ದಿ FIR. ನಿನ್ನೆ ರಾತ್ರಿ ನಮಗೆ ಇವರು ಬರೀ ನೋಟಿಸ್ ಕೊಟ್ಟು ಹೋಗ್ತಾರೆ. ಅದು ಇವತ್ತು ರಾತ್ರಿ 10:45 ನೋಟಿಸ್ ಕೊಟ್ಟು ಬೆಳಿಗ್ಗೆ 10:00 ನೀವು ಪೊಲೀಸ್ ಸ್ಟೇಷನ್ ಬರಬೇಕು ಅಂತ ಹೇಳ್ತಾರೆ. ಅದು ಎಲ್ಲಿ? ಬಳ್ಳಾರಿಯ ಕೌಲ್ ಬಜಾರ್. ನೋಟಿಸ್ ಕೊಟ್ಟಿದ್ದಲ್ಲಿ ಬೆಂಗಳೂರಲ್ಲಿ. ಸಮೀರ್ ಎಲ್ಲಿದೆ ಅಂತ ಇದಾನೆ ಅಂತ ತೋರಿಸ್ತಾರೆ ಇವರು. ಅವ್ರ ನೋಟಿಸ್ ನಲ್ಲಿ ಬಳ್ಳಾರಿಯಲ್ಲಿ ಇದಾನೆ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಇದು ಒಂದು ವಿಚ್ಛಂಟ್ ಶುರು ಆಗಿದೆ. ಅವನನ್ನ ಹುಡುಗನನ್ನ ಸ್ಕೇಪ್ ಗೋಟ್ ಮಾಡೋದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಯ್ತದು. ಆ ನಂತರ ನಿನ್ನೆ ನೋಟಿಸ್ ಕೊಟ್ಟು ಇವತ್ತೇ ಏನು ಹೋಗೋದೈತೆ? ಯೂಶುವಲಿ 7 days ಟೈಮ್ ಕೊಡಬೇಕಲ್ಲ. ಹರಿ ಏನಿದೆ? ಏನು ದೊಡ್ಡ ಏನು ಕ್ರಿಮಿನಲ್ ಅಫೆನ್ಸ್ ಇದು? ನಾಟ್ ಅಟ್ ಆಲ್ ಕ್ರಿಮಿನಲ್ ಅಫೆನ್ಸ್. ಕಂಪ್ಲೇಂಟ್ ಕೊಟ್ಟವ್ರು ಯಾರು ಇಲ್ಲ. ಪೊಲೀಸರು ಸೋಮೋಟೋ ಯಾಕೆ ಮಾಡ್ಕೋಬೇಕು? ಏನ್ ಕಂಟೆಂಟ್ ಇದೆ ಇದರಲ್ಲಿ ಅಂದ್ರೆ ದಯವಿಟ್ಟು ಆ ವಿಡಿಯೋವನ್ನ ನೋಡಿ. ಎಷ್ಟು ಕ್ಲಿಯರ್ ಆಗಿ ಮಾನ್ಯ ಹೈಕೋರ್ಟ್ ಹೇಳಿದೆ ಅಂತ ಹೇಳಿದ್ರೆ, ಈ ಸರ್ಕ್ಯುಲರ್ ಅನ್ನ ಅವಾಯ್ಡ್ ಮಾಡಿ, ಅಂದ್ರೆ ಕಾನೂನು ಬಾಹಿರವಾಗಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಆನಂತರ ವ್ಯಕ್ತಿ ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರೆ, ಆ ವ್ಯಕ್ತಿ ಇನ್ಫ್ಲೂಯೆನ್ಸ್ ಇದ್ದಾನೆ, ಅವನ ವಿರುದ್ಧ ಯಾರೋ ಮಾತಾಡಿದ್ದಾರೆ ಅಂತ ಹೇಳಿದ ತಕ್ಷಣನೇ ಯಾಕಾರೆ ಏನಾಗೋದು ಅರೆಸ್ಟ್ ಮಾಡೋದು? ಹರಿ ಯಾಕಷ್ಟೊಂದು ಅವಸರವಾಗಿ ಅರೆಸ್ಟ್ ಮಾಡ್ತೀರಾ? ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಚಪ್ಪಾಳೆ ತಟ್ಟಬೇಕು. ಜಡ್ಜ್ ಸಾಹೇಬ್ರು, ನಾಗಪ್ರಸನ್ನ ಸಾಹೇಬ್ರು ಹೇಳಿದಂತಹ ಮಾತುಗಳಿಗೆ ನಿಜವಾಗ್ಲೂ ಕೂಡ ಜನಸಾಮಾನ್ಯರಿಗೆ ಧೈರ್ಯ ಬರುವುದೇ ಆವಾಗ. ತುಂಬಾ ಇನ್ಫ್ಲೂಯೆನ್ಸ್ ಇದ್ದಾನೆ ಅಂದ ತಕ್ಷಣ ಅರೆಸ್ಟ್ ಮಾಡಿಬಿಡುದ ಅಂತ ಕೇಳ್ತಾರೆ. ದಯವಿಟ್ಟು ಕೇಳಿ, ನಾನು ಹೇಳೋದಲ್ಲ, ಪ್ಲೀಸ್ ವಿಡಿಯೋ ಕೇಳಿ. ಇದನ್ನ ವಿಡಿಯೋನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಎಜುಕೇಶನ್ ಗೊತ್ತಾಗ್ಲಿ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ಒಬ್ಬ ಜನಸಾಮಾನ್ಯ ನ್ಯಾಯಕ್ಕಾಗಿ ಧ್ವನಿ ಎತ್ತಿದವನ್ನ ಈ ರೀತಿ ನೀವು ಕಾಟ ಕೊಟ್ರೆ, ಪೊಲೀಸರನ್ನ ಮುಂದಿಟ್ಟು ಕಾಟ ಕೊಟ್ರೆ ಯಾವ ರೀತಿ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಪ್ರಭಾವಿಗಳು ಹೇಳಿದ್ರು, ನಾನು ಈ ಸಿಬ್ಬಂದಿಗಳಿಗಲ್ಲ. ನಾಳೆ ಬೆಲೆ ತೆರುವುದೇ ಪೊಲೀಸ್ ಸಿಬ್ಬಂದಿಗಳು, ಗೊತ್ತಿರಲಿ. ಮಧ್ಯಪ್ರದೇಶದಲ್ಲಿ ಸ್ವತಃ ಜಿಲ್ಲಾ SP ಅವರೇ ಒಬ್ಬ ಸೀನಿಯರ್ IPS ಆಫೀಸರ್ ಜೈಲಲ್ಲಿ, ತಿಹಾರ್ ಜೈಲ್ನಲ್ಲಿದ್ದಾರೆ. ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿದಂತಹ ಯಾವುದೋ ರಾಜಕಾರಣಿ ಪ್ರಭಾವಿ ಜೈಲಿನಲ್ಲಿ ಇಲ್ಲ. ಸಡನ್ ಆಗಿ ಹೋಗಿ 10-15 ಜನ ಹೋಗಿ ಅರೆಸ್ಟ್ ಮಾಡ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಅದು ಒಬ್ಬ ಇನ್ನೋಸೆಂಟ್. ಒಂದು ವೇಳೆ ಏನಾದರೂ ನಿನ್ನೆ ನಡೆದಂತಹ ಮಾತುಕತೆಯಲ್ಲಿ ಕೂಡ ನಾನು ಹೇಳಿದೆ, ಒಂದ್ ವೇಳೆ ಇದು ಕ್ರಿಮಿನಲ್ ಏನಾದರೂ ಅಫೆನ್ಸ್ ಆಗಿದ್ರೆ, ಅಥವಾ ಈ ವ್ಯಕ್ತಿ ಯಾರೋ ನಮ್ಮ ಸಮೀರ್ ಏನೋ ಫ್ರಾಡ್ ಕೇಸ್ ನಲ್ಲಿ, ಕ್ರಿಮಿನಲ್ ಕೇಸ್ ಅಲ್ಲಿ ಇದ್ರೆ ನಾವು ಖಂಡಿತ ಬರ್ತಾ ಇರ್ಲಿಲ್ಲಪ್ಪ. ಬಟ್ ಒಂದು ನ್ಯಾಯದ ಸಲುವಾಗಿ ಧ್ವನಿ ಎತ್ತಿದ್ದಾನೆ ಅಂತ ಹೇಳಿದ ಮೇಲೆ ಖಂಡಿತ ನಮ್ಮ ಜವಾಬ್ದಾರಿ ಇದೆ. ನಿಮ್ಮ ಜವಾಬ್ದಾರಿನೂ ಕೂಡ ಅದು. ಅಂದ್ರೆ ಪೊಲೀಸರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದು, ತಮ್ಮ ಜವಾಬ್ದಾರಿನೂ ಆಗತ್ತೆ ಸರ್, ಈ ತರ ಆಗಿದ್ದು ಅಂತ ಹೇಳಿದಕ್ಕೆ ಅವರು ಕೂಡ ಯಾವುದೋ ಒಂದು ಒತ್ತಡದಲ್ಲಿದ್ದು, ಯಾವುದೋ ಒಂದು ಪ್ರಭಾವದಲ್ಲಿದ್ರು. ಆದ್ರೆ ಕೊನೆಗೆ ಆಲ್ಮೋಸ್ಟ್ ಒಂದು 4:45ಗೆ ಒಂದು ಸೂಚನೆ ಬಂತು. ಯಾವ ಕಾರಣಕ್ಕೂ ಕೂಡ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡೋದು ದೂರ ಹೋಯ್ತು. ಅದು ಬಹಳ ದೂರ ಹೋಯ್ತು ಅರೆಸ್ಟ್ ಮಾಡೋದು. ನೋಟಿಸ್ ಕೊಟ್ಟಿದ್ದೆ, ಈ ರೀತಿ ನೋಟಿಸ್ ಕೊಟ್ಟಿದ್ದೆ ತಪ್ಪು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸರಿಗೆ ಟ್ಯೂಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಕಾನೂನಿನ ಬಗ್ಗೆ ಜ್ಞಾನ ಇಲ್ಲ, ದಯವಿಟ್ಟು ಅವ್ರಿಗೆ ಪೊಲೀಸ್ನವ್ರಿಗೆ ಟ್ಯೂಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಅಪಮಾನ ಯಾರು ಮಾಡ್ತಾ ಇದ್ದಾರೆ? ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾರು ಮಾಡಿದ್ರು? ಇದನ್ನ ಅರ್ಥ ಮಾಡ್ಕೊಳ್ಳಿ. ಆ ದೇವಸ್ಥಾನದ, ಪವಿತ್ರ ದೇವಸ್ಥಾನದ ಪಾವಿತ್ರತೆಯನ್ನ ಉಳಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬ ಜನಸಾಮಾನ್ಯ
ಪ್ರತಿಯೊಬ್ಬ ಸೌಜನ್ಯ ಹೋರಾಟಗಾರರು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಪ್ರತಿಯೊಬ್ರು ಎಲ್ಲರೂ ಕೂಡ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಎತ್ತಿ ಹಿಡಿಯೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಸುಖಾಸುಮ್ಮೆ ಅಪಪ್ರಚಾರ ಮಾಡಿದ್ರೆ ಅದು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರೆ 12 ವರ್ಷದಂಗಲ್ಲ, ನಮ್ಮ ಕಡೆನೂ ಕೂಡ ಒಂದು ಬಲಿಷ್ಠವಾದಂತಹ ಲೀಗಲ್ ಟೀಮ್ ಇದೆ. ಈಗ ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ ಒಂದು ಜೇನುಗೂಡು ಇದ್ದಂಗೆ, ನಮ್ಮನ್ನು ಕೆಣಕ್ಬೇಡಿ. ಕಾನೂನಿನ ರೀತಿಯಲ್ಲಿ ನಮ್ಗೆ ಹೋರಾಟ ಮಾಡೋದಕ್ಕೆ ಬಿಟ್ಬಿಡಿ, ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಮಾತು ಹೇಳ್ತಾ, ದಯವಿಟ್ಟು ಆ ಏನೊಂದು ಕೋರ್ಟ್ನಲ್ಲಿ ನಡೆದಂತಹ ಕಲಾಪಗಳು ಏನಿದೆ, ವಾದ ವಿವಾದ ಏನಿದೆ, ಅದನ್ನೆಲ್ಲರೂ ಕೂಡ ಒಂದು ಎಜುಕೇಶನ್ ಪರ್ಪಸ್ ಆಗಿನೇ ನೋಡಿ, ಎಲ್ಲರೂ ಕೂಡ ಜಾಗೃತಗೊಳ್ಳಿ. ಆನಂತರ ಇದನ್ನ ವಾದವನ್ನು ಮಂಡಿಸಿದಂತಹ ನಮ್ಮ ಎಲ್ಲ ನ್ಯಾಯವಾದಿಗಳಿಗೆ, ಕೆ ವಿ ಧನಂಜಯ್ ಅಂಡ್ ಯಂಗ್ ಟರ್ಕ್ಸ್ ಟೀಮ್ ಏನಿದೆ, ಮತ್ತೆ ಇವತ್ತು ನಮ್ಮ ಜಯಂತ್ ಅವರು ಕೂಡ ಪಾಪ ಬಹಳ ಶ್ರಮ ಪಟ್ಟಿದ್ದಾರೆ. ಏನಾಗ್ತಾ ಇತ್ತು ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಮಾಡ್ತಾ ಹೋದು, ಆದ್ರೆ ಎಲ್ಲಿದಾರ ಅಂತ ಹೇಳಿ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕೆ ಆನ್ ಮಾಡಿದ್ರೆ ಲೊಕೇಶನ್ ಫೈಂಡ್ ಔಟ್ ಆಗ್ಬಿಡ್ತದೆ, ಇಲ್ಲಿದಾನ ಅಂತ ಹೇಳಿ ಪೊಲೀಸರು ತಕ್ಷಣನೇ ಅರೆಸ್ಟ್ ಮಾಡುವಂತ ಒಂದು ಇದನ್ನಿತ್ತು, ಸಂದರ್ಭ ಇತ್ತು. ಹಿಂಗಾಗಿ ಆ ರೀತಿ ಯಾವುದೇ ಇದನ್ನ ಆಗ್ಲಾರ್ದಂಗೆ, ಪರಿಸ್ಥಿತಿ ಬರ್ಲಾರ್ದಂಗೆ, ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಇವತ್ತು ಒಂದು ಒಳ್ಳೆಯ ಇದನ್ ಬಂತು. ಬಟ್ ಇದು ತಾತ್ಕಾಲಿಕ, ಇದೇನು ಪರ್ಮನೆಂಟ್ ರಿಲೀಫ್ ಅಲ್ಲ. ಇಟ್ ಇಸ್ ನಾಟ್ ಪರ್ಮನೆಂಟ್ ರಿಲೀಫ್. ಪೂರ್ತಿಯಾಗಿದೆ ಅಂತೇನೂ ಅಲ್ಲ. ನೆಕ್ಸ್ಟ್ ಡೇಟ್ ಇದೆ, ಆ ಡೇಟಿನವರೆಗೂ ಕೂಡ ಯಾವುದೇ ತೊಂದರೆ ಇಲ್ಲ, ಯಾವುದೇ ಸಮಸ್ಯೆ, ಅರೆಸ್ಟ್ ಆಗಲಿ ಇನ್ನಾಗ್ಲಿ ಯಾವುದೇ ಇದನ್ನಿಲ್ಲ. ಸಮೀರ್ನು ಕೂಡ ಇಲ್ಲೇ ಇದ್ದಾನೆ, ಆದ್ರೆ ಮಾತಾಡಕ್ಕೆ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಪಾಪ ನೋಡಿ, 35 ಲಕ್ಷ ರೂಪಾಯಿ ಡೀಲಿಂಗ್ ಕೊಟ್ರು ಅಂತೇಳಿ ಏನೋ ಪೇಪರ್ನಲ್ಲಿ ಬರ್ತಾ ಇದೆ ಅಂತೆ. ಅದು ಯಾರು? ಆ ಸೌಜನ್ಯ ಮನೆಯವರು. ಪಾಪ ನಿಜವಾಗ್ಲೂ ಕೂಡ ಅತ್ಯಂತ ಬಹಳ ಕಷ್ಟಕರವಾದಂತ ಜೀವನವನ್ನ ಎದುರಿಸ್ತಾ ಇದ್ದಾರೆ ಸೌಜನ್ಯ ಅವ್ರ ತಾಯಿಯವರು. ಮೊನ್ನೆ ತಾನೇ ಆ ಕುಟುಂಬದ ಯಜಮಾನರು ಚಂದಪ್ಪ ಗೌಡ್ರನ್ನ ಕಳ್ಕೊಂಡಿದ್ದಾರೆ. ಅಂತವ್ರು ಇವ್ರಿಗೆ 35 ಲಕ್ಷ ಡೀಲು, ಇನ್ನೇನೇನೋ ಬರ್ತಾ ಇದೆ. ಹೌ ಟು ಡಿಲೀಟ್ ಸಮೀರ್ಸ್ ಪೇಜ್ ಅಂತೇಳಿ ಮಾಡ್ಲಿ, ಅವ್ರ ಕಡೆಯವ್ರು ಮಾಡ್ಲಿ, ನೋ ಪ್ರಾಬ್ಲಮ್. ಅವ್ರ ಕಡೆಯವ್ರು ಏನೇನ್ ಮಾಡ್ತಾರೋ, ಈ ಜೊಲ್ಲು ಸುರಿಸೋಂಥವ್ರಿಗೆ ಮಾಡುವಂತ ಜೊಳ್ಳು ಆರೋಪಗಳಿಗೆ ಯಾರು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ನಾವಂತ್ರಿ ತಲೆ ಕೆಡ್ಸ್ಕೊಂಡಿಲ್ಲ. ಅವೆಲ್ಲವೂ ಕೂಡ ಸತ್ಯದ ಜ್ವಾಲೆಯ ಮುಂದೆ, ಹೋರಾಟದ ಜ್ವಾಲೆಯ ಮುಂದೆ ಸುಟ್ಟು ಹೋಗ್ತವೆ. ಆನಂತರ ಎಲ್ಲ ನಮ್ಮ ಯೂಟ್ಯೂಬ್ ಸ್ನೇಹಿತರಿಗೆ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ನಮ್ಮ ಎಲ್ಲ ಒಂದು ಟೀಮ್ ಪರವಾಗೂ ಕ್ಷಮೆ ಕೇಳ್ತಾ ಇದ್ದೀವಿ. ತುಂಬಾ ಜನ ತಾವು ಕಾಲ್ ಮಾಡ್ತಾ ಇದ್ದೀರಿ, ಮತ್ತೆ ಅನೇಕ ಜನ ಅಂದ್ರೆ ಆತಂಕಕ್ಕೊಳಗೊಂಡು, ಅಂದ್ರೆ ಕಾಳಜಿ ಇದ್ದಂಥವ್ರು ಫೋನ್ ಮಾಡ್ತಾ ಇದ್ದೀರಿ. ಫೋನ್ ರಿಸೀವ್ ಮಾಡಕ್ ಆಗಿಲ್ಲ ನನಗೆ. ನಾಳೆಯಿಂದ ನಾನು ಖಂಡಿತ ಅವೈಲೇಬಲ್ ಇರ್ತೀನಿ. ಈ ಒಂದು ಪರಿಸ್ಥಿತಿ ಇರೋದ್ರಿಂದ ನಾನು ಯಾರ್ದು ಕಾಲ್ ಅಟೆಂಡ್ ಮಾಡಕ್ ಆಗಿಲ್ಲ. ಇದನ್ನ ಬೇರೆ ಏನೋ ಅರ್ಥ ಮಾಡ್ಕೊಳಕ್ ಹೋಗಬೇಡಿ. ನಾಳೆ ಬೆಳಗ್ಗೆ ಅಂತ ನಾನು ಎಲ್ಲರ ಜೊತೆಗೂ ಕೂಡ ಮಾತಾಡ್ತೇನೆ. ತಮ್ಮೆಲ್ಲರ ಒಂದು ಸಹಕಾರ, ಬೆಂಬಲ, ಪ್ರೀತಿ ಎಲ್ಲವೂ ಕೂಡ ತಮ್ಮ ಈ ಒಂದು ಹೋರಾಟದ ಜೊತೆಗೆ ಇರಲಿ. ನಮ್ಮ ಜೊತೆಗಲ್ಲ, ಇಂಡಿವಿಜುವಲ್ ವ್ಯಕ್ತಿ ಇಲ್ಲಿ ಮುಖ್ಯವಲ್ಲ. ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ ಇಟ್ಸ್ ಅ ಟೀಮ್ ಎಫರ್ಟ್. ಇದೊಂದು ತಂಡ, ಇದೊಂದು ಜೇನುಗೂಡು ಇದ್ದಂಗೆ. ಇಟ್ಸ್ ಅ ಟೀಮ್ ಎಫರ್ಟ್. ಇದಕ್ಕೆ ತಮ್ಮ ಎಲ್ಲರ ಒಂದು ಪಾಲ್ಗೊಳ್ಳುವಿಕೆನೂ ಕೂಡ ಇರಲಿ. ತಾವು ಕೂಡ ಇದರಲ್ಲಿ ಬನ್ನಿ, ಪ್ರತಿಯೊಬ್ಬರು ಕೂಡ ಮಾತಾಡಿ. ನಮ್ಮ ಹೆಸರು ಹೇಳಬೇಕು ಅಂತ ಏನಿಲ್ಲ, ಮಹೇಶ್ ಶೆಟ್ಟರ್ ಹೆಸರು ಹೇಳಬೇಕು ಅಂತ ಏನೂ ಇಲ್ಲ. ಇಲ್ಲಿ ಸ್ವಂತ ಪ್ರತಿಷ್ಠೆ ನಮಗೆ ಯಾರಿಗೂ ಕೂಡ ಬೇಡ. ದಯವಿಟ್ಟು ನಿಮ್ಮ ಒಪಿನಿಯನ್ಗಳನ್ನ ನೀವು ಹೇಳಿ, ಶೇರ್ ಮಾಡಿ, ಧೈರ್ಯದಿಂದ ಮಾತಾಡಿ. ಈ ಹೋರಾಟ ಈ ಒಂದು ತಾರ್ಕಿಕ ಅಂತ್ಯಕ್ಕೆ ಎಲ್ಲರೂ ಸೇರಿ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಈ ಒಂದು ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ. I beg to appear for the petitioner, my lord. Here, my lord, the respondent police barged into our law offices yesterday night and made an attempt to arrest the petitioner. On being rebuffed, my lord, a 41A notice was served at 10:45 at our office. My lord, I take my lordship to page 14 for a moment. Lordship with me, my lord? Yes. Page 14, my lord. Received at advocate's office, Bangalore at 10:45. At the bottom, my lord. Page 14. Yes, my lord. Annexure C. Notice. The same notice, my lord, below that. One minute. Annexure C. 5/3/25 at 10:45 p.m. Yes, my lord. All right. At our offices. My lord, with a direction for me to appear before the police station at 10:30 in Bellary the very next day. That is today. Which is otherwise not possible. And also, my lord, they had not furnished us a copy with FIR.
My lord, there is no reason for the respondent police to act in such militant haste, so as to, my lord, scuttle the sanctity of the attorney's office. My lord, I'll take my lordship to the facts of the case. The petitioner happens to be a YouTuber. He has YouTube. uploaded, yes, my lord, he is a popular YouTuber. He has uploaded a program on Saujany's murder, Hmm. which received wide circulation. My lord, the respondent police on their own, without a complaint, registers an FIR arraying me under section 299 of BNS, which is offending religious sentiments. Hmm. My lord, there is not a single word in the very program Hmm. which essentially makes a comment, let amount a critical comment on any religion ಯಾವ್ದದು? whatsoever. ಧರ್ಮಸ್ಥಳದ Yes, my lord. Yes, my lord. ಹ್ಮ್ Same matter. Now, my lord, the notice is issued to him ಹ್ಮ್ from the Ballari police. ಹ್ಮ್ you arrested him Just a notice to appear. seriously And he says, because My lord, they made a valiant one effort. minute sir, Oblige, my lord. Oblige. where is the copy of the FIR Copy. appended to the notice? Have you not seen the circular pursuant to my order? Yes, Jagdish sir, yes, sir. circular is not issued. 3112 circular is issued. How is this man acting contrary to the circular? I will secure the copy of the FIR. What are the details? Because he- Not you securing the copy. Whenever a notice under 35(3) asking someone to appear, it should be clear. Copy of the FIR should be appended to it. It should be furnished only by registered post acknowledgement due. That is the only way. Not even by WhatsApp. Where is it done? not done. And then what is the mortal hurry? Because because the YouTuber has projected somebody who is influential? What else can it be? Not about that, my lord. Then what, sir? 10:15 ಸರ್ವ್ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ಬನ್ನಿ ಅಂತ ಕಾಪಿ ಆಫ್ ದಿ FIR ಇಲ್ಲ ಏನಿಲ್ಲ He ಕಂಪ್ಲೀಟ್ಲಿ ಕಾಂಟ್ರರಿ ಟು ದಿ ಸರ್ಕ್ಯುಲರ್ posted derogatory and ಆಫ್ whom, sir? Who has given the complaint? victim. Who has given the complaint? That will ascertain. Where is the complaint ಇಲ್ಲಿ? On whose complaint is crime 51 of 2025 registered? Who has complained? Yes, petitioner. My lord, it is on their own volition, my lord. Sumoto. Yes, sir. Suo moto. Submission, my lord. I'll have to verify, my lord. Ah. I moved this matter today at 2:30. If only the Yes, petition. question of his rights, sir. Yes, sir. Fundamental right. Right. My lord, he's not arrested. At best, my lord, Is not arrested ಅಲ್ಲ. ಇದು ಕಂಪ್ಲೈಂಟ್ ಮಾಡಿಲ್ಲ ಅಂದ್ರೆ next step is arrest. What can happen? Your intention is to arrest, but you are creating a ground for arrest that he has not appeared. That's all. ಬೇರೆ ಏನಿಲ್ಲ. Reasonable time may be granted for him to appear, my lord. In the meanwhile, I'll also. I will not permit him to appear at all unless you bring in the notice in accordance with law. Yes, sir. You ask Jagdish, Yes, sir. what is the circular issued? Yes, my lord. If the, It has said that not to honor this notice. yes, In your not to honor the notice. I have said you, the notice he need not appear before you if it is not in compliance. Where is the question of arresting him? My lord, in this case, he's not arrested. Huh? You have not arrested him, my lord. You can't, sir. You can't even ask his appearance. Arrest is a far off thing. I will check. I have directed that the person to whom notice is issued need not honor the notice. If you don't know the law, have some coordination with the not ನೀವು ಅಂದ್ರೆ ನಿಮ್ಮ ತನಿಖಾಧಿಕಾರಿ. I will. I think he needs to be tutored with what is the latest law. And he's in a mortal hurry, wielding his power without knowing the law. The petitioner is before this court calling in question a notice issued under 35(3) of the BNSS directing the petitioner to appear before the investigating officer. The notice is completely contrary to the circular dated 31/12/2024, which is issued by the state government in pursuance to the order passed by this court. Inasmuch as the notice that does not append to it a complete copy of the FIR and the complaint so registered, therefore there is violation of the law. There shall be an interim order of stay as prayed for till the next date of hearing. List the matter on Wednesday in the fresh matters list. I think 30th, man, not 31st. 30th. Man. 30th December. Yes. Obliged. Oblige, my lord.